ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಟು ದ ಮೈ ಚಾನಲ್. ಇವತ್ತು ನಾನೊಂದು ದನದ ಕಥೆಯನ್ನು ಹೇಳೋಣ ಅಂತ ಒಂದು ಇಂಪಾರ್ಟೆಂಟ್ ವಿಷಯನ ಹೇಳೋಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಏನು ಇಂಪಾರ್ಟೆಂಟ್ ವಿಷಯ ಅಂದರೆ, ಇವತ್ತು ನಮ್ಮನೇಲಿ ಕರು ಹಾಕಿದೆ. ಬೆಳಿಗ್ಗೆ 8 ಗಂಟೆಗೆ ಸ್ಟಾರ್ಟ್ ಆಗಿದ್ದು 2:30 ಅಷ್ಟೊತ್ತಿಗೆ ಕರು ಹಾಕ್ತು. ಇವಾಗ ರಾತ್ರಿ 6-7 ಗಂಟೆ ಅಂದರೆ ಕರು ಹಾಕಿ ಒಂದು 6-7 ಗಂಟೆ ನಂತರ ಮಾಸ ಹಾಕುತ್ತೆ. ಆ ಮಾಸವನ್ನ ನಾವು ತುಳಿದ್ರೆ ಕಾಲು ಒಡೆ ಹೋಗುತ್ತೆ ಅಂತೇಳಿ ಹೇಳ್ತಾರೆ. ನಮ್ಮ ಒಂದು ಊರಲ್ಲಿ ಅಜ್ಜ ಇದ್ರು, ಅವ್ರು ಪ್ರತಿ ಸರಿ ಕರು ಹಾಕ್ಬೇಕಾದ್ರು ತುಳಿತಿದ್ರು. ಅವ್ರು ಕಾಲು ಒಡೆ ಹೋಗುತ್ತಿಲ್ಲ ಗೊತ್ತಿಲ್ಲ, ಕಾಲು ಒಡೆ ಇರಲಿಲ್ಲ. ಆದರೆ ನನಗೆ ಕಾಲೊಡೆ ಇತ್ತು, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕಾಲೊಡೆ. ಉರಿಯೋದು ಅಂದರೆ ಉರಿಯೋದು. ಎಷ್ಟು ಉರಿತಿತ್ತು ಅಂದರೆ ಕಾಲನ್ನ ಹೊರಗೆ ಇಡೋಕ್ಕಾಗ್ತಿಲ್ಲ, ಅಷ್ಟು ಉರಿತಿತ್ತು. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಉರಿಯೋದು. ಆಮೇಲೆ ಹೋದ ಸತಿ ಒಂದು ಕರು ಹಾಕಿದಾಗ ನಾನೇ ಅದನ್ನ ಆದ್ಯಾರ ಅತಿಥಿ ಎಲ್ಲ ಮಾಡಿ ಅದು ಮಾಸ ಬಂದಮೇಲೆ ತುಳಿದೆ. ಅಷ್ಟ್ರ ಮೇಲೆ ನನಗೆ ಕಾಲು ಒಡೆ ಕಮ್ಮಿ ಆಯಿತು. ಇವಾಗ ಸ್ವಲ್ಪ ಇದೆ. ಅದು ಈ ಸತಿ ತುಳಿದ್ರೆ ಫುಲ್ ಹೋಗ್ಬೋದು ಅಂಥೇಳಿ ಈ ಸತಿ ತುಳಿಬೇಕು ಅಂತ ಅಂದ್ಕೊಂಡಿದ್ದೀನಿ. ತುಳಿತೀನಿ. ಇವಾಗ ಅಷ್ಟೇ ಕರು ಹಾಕಿ ಇವಾಗ ಕರುನ ನೋಡಿ ಕಾಲು ಕುಡಿತದೆ. ಕಾಡಂದ ಹೊರತು ಕರು ಒಳ್ಳೆ ಮುದ್ದಾಗಿದೆ. ಮತ್ತೆ 8 ಗಂಟೆ ಮತ್ತೆ ಒಂದು 8 ದಿವಸದ ಮುಂಚೆ ಒಂದು ಕರು ಹಾಕಿತ್ತು. ಅದು ಬ್ಯಾಂಡಲ್ಲಿ ಹೋಗಿ ಹಾಕಿತ್ತು. ಅದಕ್ಕೆ ಗೊತ್ತಾಗಿರ್ಲಿಲ್ಲ ನಮಗೆ ಅದು ಕರು ಹಾಕುತ್ತೆ ಅಂತಲೂ ಗೊತ್ತಿರಲಿಲ್ಲ. ಒಂದೇ ಸತಿಗೆ ಕರು ಹಾಕಿದೆ. ಈ ಕರು ಹಿಂದಿನ ಸತಿ ನಾನು ಎಷ್ಟು ಚೆನ್ನಾಗಿ ಆಧಾರಿತ ಮಾಡಿದ್ದೆ ಅಂದರೆ ಹೇಳ್ಕೊಳಕ್ಕೆ ಸ್ವಲ್ಪ ಹೆಮ್ಮೆ ಆಗುತ್ತೆ. ಮತ್ತು ಕರು ಹಾಕೋದನ್ನ ನೋಡಬಾರ್ದು ಹೇಳ್ತಾರೆ, ಆದರೆ ನಾನು ನೋಡಿದೆ, ಇರಲಿ. ಮತ್ತು ಕರು ಹಾಕ್ಬೇಕು ವೀಡಿಯೋನೂ ಮಾಡಬಾರ್ದು ಅಂದರು. ನಂಗೆ ವೀಡಿಯೋ ಸರಿ ಮಾಡೋಕ್ಕಾಗಲಿಲ್ಲ. ಚೂರೆ ಒಂದೊಂದು ಸಣ್ಣ ಕ್ಲಿಪ್ ನಿಮಗೆ ಹಾಕ್ಬೋದು. ಹೋದ ಸತಿ ನಾನು ವೀಡಿಯೋ ಮಾಡೋಕ್ಕಾಗಲ್ಲ, ಕಣ್ಣು ತುಂಬ ನೋಡಿದ್ದೆ. ಅದು ಹಾಕೋದು ಏನು ನೋಡಿದ ತಕ್ಷಣ ಅಂದ್ರೆ ಯಾಕೋ ಅನ್ಸುತ್ತೆ. ಯಾಕಂದರೆ ಅದು ಮಾಂಸ ಎಲ್ಲ ಇರುತ್ತಲ್ಲ, ಮಾಂಸ ಅದ್ರದ್ದು ರಕ್ತ ನೋಡೋಕ್ಕಾಗಲ್ಲ ಅದನ್ನೆಲ್ಲ ಯಾರಿಗೂ ಕೂಡ. ಮತ್ತು ನೀರಿನ ಇದು ಏನಿರ್ತದೆ ಅದಕ್ಕೆ ಗರ್ಭಚೀಲ, ನೀಲಿ ಚೀಲ ಅಂತ ನೀರು ಚೀಲ ಬರುತ್ತೆ. ಅದು ನೋಡೋಕ್ಕಂತೂ ಆಗೋದಿಲ್ಲ, ಯಪ್ಪ ಅನ್ಸುತ್ತೆ. ಆದ್ರೆ ಫಸ್ಟ್ ಟೈಮ್ ನಾವೆಲ್ಲ ನೋಡಿದ್ವಿ. ಅಲ್ಲೂ ಕೂಡ ನಮ್ಮ ಮನೇಲಿ ಕರು ಹಾಕ್ಬೇಕಾದ್ರೆ ಇದೆಲ್ಲ ನೋಡಬಾರ್ದು ಅಂತೇಳಿ ಬೈದು ಕಳಿಸ್ತಿದ್ರು. ಈ ಸತಿ ಯಾರು ಹೇಳಿದ್ರೆ ನೋಡಿದ್ದೀನಿ. ಈ ಸತಿ ಹೋದ್ಸಲಿ ನೋಡಿದ್ದೆ, ಈ ಸತಿ ನೋಡಿದೆ. ಆದರೆ ಕರು ಹಾಕಿದಾಗ ಅದನ್ನ ಮುದ್ದಾಡೋದು, ಅದ್ರ ಆಟ, ಅದ್ರದ್ದು ಖುಷಿ ಏನೋ ಒಂಥರ ಚೆನ್ನಾಗಿರುತ್ತೆ. ಇವಾಗ 9:30 ಹಂಗೆ ಮಾಸ ಹಾಕಿದೆ. ಇವಾಗ ತುಳಿಬೇಕು. ತುಳಿದು ಸ್ನಾನ, ಅದು ಕೂಡ ತಲೆ ಸ್ನಾನ ಮಾಡಬೇಕು. ಶೋಕಿ ಮಾಡೋಣ.